ಒಂದು ವರ್ಷದಿಂದ ಕಾಯ್ತಾ ಇದ್ದಂತಹ ಹಲವಾರು ಬಹುನಿರೀಕ್ಷಿತ ಸಿನಿಮಾಗಳು ಒಂದೇ ಬಾರಿಗೆ ತೆರೆ ಮೇಲೆ ಬರ್ತಾ ಇವೆ. ಈ ವರ್ಷದ ಕೊನೆಯಲ್ಲಿ ಬಹುನಿರೀಕ್ಷಿತ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ 45 ಸಿನಿಮಾ ಬಜೆಟ್ ಎಷ್ಟು? ಅದರಲ್ಲಿ ನಟಿಸಿರುವಂತಹ ನಟರು ಯಾರ್ಯಾರು? ಕರ್ನಾಟಕ ಹಾಗೂ ಹೈದರಾಬಾದ್ ನಲ್ಲಿ 45 ಸಿನಿಮಾದ ಹವಾ ಹೇಗಿದೆ? ಸಿನಿಮಾ ನೋಡ್ಲೇಬೇಕು ಅಂತ ಈಗಾಗಲೇ ಸಿನಿ ರಸಿಕರು ಸಹ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಇನ್ನು ಭರ್ಜರಿ ಚಿತ್ರೀಕರಣವನ್ನ ನಡೆಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಚಿತ್ರತಂಡ ಈಗಾಗಲೇ ಬ್ಯುಸಿ ಆಗಿದೆ. ಬಹಳ ವರ್ಷಗಳ ಬಳಿಕ ಶಿವಣ್ಣ ಮತ್ತು ಉಪೇಂದ್ರ ಮತ್ತೆ ಎದುರುಬದ್ರಾಗ್ತಾ ಇದ್ದಾರೆ. ಓಂ ಮತ್ತೆ ಲವಕುಶ ಸಿನಿಮಾಗಳಲ್ಲಿ ಮೋಡಿ ಮಾಡಿದಂತಹ ಈ ಕಾಂಬಿನೇಷನ್ ಮತ್ತೆ ಯಾವ ರೀತಿ ಮೋಡಿ ಮಾಡುತ್ತೆ? ಮಾರ್ಕ್ ಹಾಗೂ 45 ನಡುವೆ ಪೈಪೋಟಿ ಹೇಗಿರುತ್ತೆ? ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ಎಸ್, ಈ ಮಂತ್ ಅಂತ ಅಂದ್ರೆ ಏನ್ ಹೇಳ್ಬೇಕು ಅಂತ ನಿಜ ಗೊತ್ತಿಲ್ಲ. ಯಾಕೆ ಅಂತ ಅಂದ್ರೆ ಏನ್ ಕಡಿಮೆ ಮೂವಿ ರಿಲೀಸ್ ಆಗ್ತಾ ಇದೆಯಾ? ಒಂದು ವರ್ಷದಿಂದ ಕಾಯ್ತಾ ಇದ್ದಂತಹ ಹಲವಾರು ಬಹುನಿರೀಕ್ಷಿತ ಸಿನಿಮಾಗಳು ಒಂದೇ ಬಾರಿಗೆ ತೆರೆ ಮೇಲೆ ಬರ್ತಾ ಇವೆ, ಅದು ಈ ತಿಂಗಳು. ಅದರಲ್ಲಿಯೂ ಸಹ ಈ ವರ್ಷದ ಕೊನೆಯಲ್ಲಿ ಬಹುನಿರೀಕ್ಷಿತ 45 ಸಿನಿಮಾ ರಿಲೀಸ್ ಆಗ್ತಾ ಇದೆ. ಹಾಗಾದ್ರೆ 45 ಸಿನಿಮಾ ಬಜೆಟ್ ಎಷ್ಟು? ಅದರಲ್ಲಿ ನಟಿಸಿರುವಂತಹ ನಟರು ಯಾರ್ಯಾರು? ಕರ್ನಾಟಕ ಹಾಗೂ ಹೈದರಾಬಾದ್ ನಲ್ಲಿ 45 ಸಿನಿಮಾದ ಹವಾ ಹೇಗಿದೆ? ಇವೆಲ್ಲವನ್ನ ಸಹ ನೋಡ್ತಾ ಹೋಗೋಣ. ಹೌದು, ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್, ರಿಯಲ್ ಸ್ಟಾರ್ ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ಟಿ ನಟನೆಯ 45 ಸಿನಿಮಾ ಸಖತ್ತಾಗಿ ಕ್ರೇಜ್ ಅನ್ನ ಹುಟ್ಟಾಕ್ತಾ ಇರುವಂತದ್ದು. ಸಿನಿಮಾ ಬಿಡುಗಡೆಗೆ ಇನ್ನೇನು ಕೇವಲ 20 ದಿನ ಬಾಕಿ ಇದೆ. ಈಗಾಗಲೇ ಚಿತ್ರದ ಸಾಂಗ್ ಕೂಡ ರಿಲೀಸ್ ಆಗಿ ಸಿಕ್ಕಾಪಟ್ಟೆ ಹಿಟ್ ಆಗಿ ಬೇರೊಂದು ಕ್ರೇಜ್ನೇ ಸೃಷ್ಟಿ ಮಾಡ್ತಾ ಇರುವಂತದ್ದು. ಸಿನಿಮಾ ನೋಡ್ಲೇಬೇಕು ಅಂತ ಈಗಾಗಲೇ ಸಿನಿ ರಸಿಕರು ಸಹ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದ್ದಾರೆ. ಇನ್ನೊಂದು ಕಡೆ ಬುಕ್ ಮೈ ಶೋನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಸಿನಿಮಾ ನೋಡ್ಲೇಬೇಕು ಎಂದು ಆಸಕ್ತಿಯನ್ನು ಸಹ ತೋರಿಸಿ ವೋಟ್ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕ್ರಿಸ್ಮಸ್ ಸಂಭ್ರಮದಲ್ಲಿ ಅಂದ್ರೆ ಡಿಸೆಂಬರ್ 25ಕ್ಕೆ 45 ಸಿನಿಮಾ ಬಿಡುಗಡೆ ಮಾಡೋಕೆ ಎಲ್ಲಾ ರೀತಿಯ ತಯಾರಿ ಈಗಾಗಲೇ ನಡೀತಾ ಇದೆ. ಬಹುಕೋಟಿ ವೆಚ್ಚದಲ್ಲಿ ರಮೇಶ್ ರೆಡ್ಡಿ ಚಿತ್ರವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇನ್ನು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಆಕ್ಷನ್ ಕಟ್ ಹೇಳಿರುವಂತಹ ಮೊಟ್ಟ ಮೊದಲ ಚೊಚ್ಚಲ ಸಿನಿಮಾ ಇದು. ಈಗಾಗಲೇ ಟೀಸರ್, ಪೋಸ್ಟರ್ ಹಾಗೂ ಪ್ರಮೋಷನ್ ಸಾಂಗ್ ಮೂಲಕ ಸಿನಿಮಾ ಸಿನಿ ರಸಿಕರ ಗಮನವನ್ನ ಸೆಳೀತಾ ಇದೆ. ಇನ್ನು ಸ್ವತಃ ಅರ್ಜುನ್ ಜನ್ಯ ಚಿತ್ರಕ್ಕೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇರುವುದು ಇಲ್ಲಿ ವಿಶೇಷ. ಚಿತ್ರದ ಕತೆ ಏನು ಅನ್ನುವ ಸುಳಿವನ್ನ ಬಿಟ್ಟು ಕೊಡದೆ ಚಿತ್ರತಂಡ ಕುತೂಹಲನ್ನ ಇನ್ನು ಮೂಡಿಸ್ತಾನೆ ಇದೆ. ಸಾಕಷ್ಟು ಎಷ್ಟೊಂದು ಪ್ರಮೋಷನ್ಸ್ ಮಾಡುವಾಗ ಆಗ್ಲಿ ಚಿತ್ರದ ಕುತೂಹಲವನ್ನ ಬಿಟ್ಕೊಡ್ತಾ ಇಲ್ಲ. ಎಲ್ಲೂ ಸಹ ಚಿತ್ರದ ಕತೆ ಏನು, ಚಿತ್ರ ಯಾವ ರೀತಿ ಮೂಡ್ ಬರ್ತಾ ಇದೆ, ಯಾವುದೇ ಸಂಗತಿಯನ್ನು ಸಹ ಚಿತ್ರತಂಡ ಇಲ್ಲಿವರೆಗೂ ಬಿಟ್ಕೊಟ್ಟೇ ಇಲ್ಲ. ಇನ್ನು ಬರೋಬ್ಬರಿ 100 ಕೋಟಿ ರೂಪಾಯಿ ಬಜೆಟ್ ನಲ್ಲಿ ನಿರ್ಮಾಣ ಆಗ್ತಾ ಇರುವಂತಹ ಚಿತ್ರದಲ್ಲಿ ಶಿವಣ್ಣ, ಉಪ್ಪಿ ಹಾಗೂ ರಾಜ್ ಜೊತೆಗೆ ಕೌಸ್ತುಭ ಮಣಿ, ಜಿಶು ಚಿತ್ರದಲ್ಲಿ ನಟಿಸಿದ್ದು ದೊಡ್ಡ ತಾರಾಗಣವೇ 45 ಚಿತ್ರದಲ್ಲಿ ಇದೆ ಅಂದ್ರೂ ಸುಳ್ಳಿಲ್ಲ. ಇನ್ನು ಶೀಘ್ರದಲ್ಲೇ ಟ್ರೈಲರ್ ರಿಲೀಸ್ ಮಾಡುವ ಸಾಧ್ಯತೆ ಕೂಡ ಇದೆ. ಇವುಗಳ ನಡುವೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ 45 ಸಿನಿಮಾ ರಿಲೀಸ್ ಮಾಡಲು ಪ್ಲಾನ್ ಕೂಡ ಸಖತ್ತಾಗಿ ನಡೀತಾ ಇದೆ. ಇನ್ನು 45 ಚಿತ್ರಕ್ಕೆ ಸತ್ಯ ಹೆಗಡೆ ಛಾಯಾಗ್ರಹಣ, ಅನಿಲ್ ಕುಮಾರ್ ಸಂಭಾಷಣೆ ಚಿತ್ರಕ್ಕಿದೆ. ರವಿ ವರ್ಮಾ, ಜಾಲಿ ಬ್ಯಾಸ್ಟೆನ್, ಡಿಫರೆಂಟ್ ಡ್ಯಾನಿ ಮತ್ತು ಚೈತನ್ ಡಿಸೋಜಾ ಚಿತ್ರದ ಆಕ್ಷನ್ ಸನ್ನಿವೇಶಗಳಿಗೆ ಕಂಪೋಸ್ ಮಾಡಿರುವಂತದ್ದು. ಹಾಡುಗಳಿಗೆ ಚಿನ್ನಿ ಪ್ರಕಾಶ್ ಮಾಸ್ಟರ್ ಮತ್ತು ಬಿ ಧನಂಜಯ್ ಡ್ಯಾನ್ಸ್ ಕೊರಿಯೋಗ್ರಫಿಯನ್ನ ಮಾಡಿದ್ದಾರೆ. ಇನ್ನು ಇವರೆಲ್ಲರ ಕಾಂಬಿನೇಷನ್ ಚಿತ್ರದಲ್ಲಿ ಯಾವ ರೀತಿ ಮೂಡ್ ಬಂದಿದೆ ಅನ್ನೋದನ್ನ ಸಹ ನೋಡೋದಕ್ಕೆ ಅಭಿಮಾನಿಗಳು ಈಗಾಗಲೇ ಕಾತ್ರದಿಂದ ಕಾಯ್ತಾ ಇರುವಂತದ್ದು. ಇದರ ನಡುವೆ ಅರ್ಜುನ್ ಜನ್ಯ ತಮ್ಮ ಮೊದಲ ಪ್ರಯತ್ನದಲ್ಲಿ ವಿಭಿನ್ನ ಕಥೆಯನ್ನ ಹೇಳ್ಬೇಕು ಅಂತ ಹೊರಟಿದ್ದಾರೆ. ಅವರಿಗೆ ಸಾಥ್ ಕೊಟ್ಟಿರುವಂತವರು ಶಿವಣ್ಣ, ಉಪೇಂದ್ರ ಹಾಗೂ ರಾಜ್ಬಿ ಶೆಟ್ರು. ಜನ್ಯ ಅವರ ಎಲ್ಲಾ ರೀತಿಯ ಪ್ರಯತ್ನಕ್ಕೆ ಸಾಥ್ ಕೊಡ್ತಾ ಇರುವಂತದ್ದು. ಇನ್ನು ಭರ್ಜರಿ ಚಿತ್ರೀಕರಣವನ್ನ ನಡೆಸಿ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳಲ್ಲಿ ಚಿತ್ರತಂಡ ಈಗಾಗಲೇ ಬ್ಯುಸಿ ಆಗಿದೆ. ಇನ್ನು ರಿಲೀಸ್ ಆಗಿರುವಂತಹ ಸಾಂಗ್ ಸಖತ್ ಸೌಂಡ್ ಮಾಡ್ತಾ ಇರುವುದು ಈಗಾಗಲೇ ಎಲ್ಲರಿಗೂ ಸಹ ಗೊತ್ತಿರುವಂತದ್ದು. ಬಿಡುಗಡೆಯಾದ ದಿನದಿಂದಲೂ ಸಹ ಯೂಟ್ಯೂಬ್ ನಲ್ಲಿ ಟ್ರೆಂಡಿಂಗ್ ಸಾಂಗ್ ಲಿಸ್ಟ್ ನಲ್ಲಿ ಇರುವಂತದ್ದು 45 ಸಿನಿಮಾದ ಸಾಂಗ್. ಈ ವರ್ಷದ ಬಹುನಿರೀಕ್ಷಿತ ಪ್ಯಾನ್ ಇಂಡಿಯಾ ಸಿನಿಮಾಗಳಲ್ಲಿ 45 ಕೂಡ ಒಂದಾಗಬಹುದಾ ಎಂಬ ನಿರೀಕ್ಷೆಯನ್ನು ಸಹ ಈಗಾಗಲೇ ಹಲವರು ಹೊಂದಿದ್ದಾರೆ. ಬಹಳ ವರ್ಷಗಳ ಬಳಿಕ ಶಿವಣ್ಣ ಮತ್ತು ಉಪೇಂದ್ರ ಮತ್ತೆ ಎದುರುಬದ್ರಾಗ್ತಾ ಇದ್ದಾರೆ. ಇವರಿಬ್ಬರ ಪೈಪೋಟಿ ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ ಅಂತ ಅಂದ್ರೂ ಸುಳ್ಳಾಗಲ್ಲ. ಯಾಕಂತ ಅಂದ್ರೆ ಓಂ ಮತ್ತೆ ಲವಕುಶ ಸಿನಿಮಾಗಳಲ್ಲಿ ಮೋಡಿ ಮಾಡಿದಂತಹ ಈ ಕಾಂಬಿನೇಷನ್ ಮತ್ತೆ ಯಾವ ರೀತಿ ಮೋಡಿ ಮಾಡುತ್ತೆ, 45 ನಲ್ಲಿ ಇವರಿಬ್ಬರ ಪಾತ್ರ ಏನು,
ಇದರಲ್ಲಿ ಇರುವಂತಹ ಕತೆ ಏನು ಎಂಬುದನ್ನ ಪ್ರೇಕ್ಷಕರು ಸಾಕಷ್ಟು ಬಾರಿ ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ ಇದ್ದಾರೆ. ಆದ್ರೆ ಇಲ್ಲಿವರೆಗೂ ಸಹ ಯಾವುದೇ ಒಂದು ಕ್ಲೂ ಕೂಡ ಸಿಕ್ಕಿಲ್ಲ. ಆದ್ರೆ ಟ್ರೈಲರ್ ಬಂದ ಬಳಿಕ ಆ ಸಿನಿಮಾದ ಕತೆ ಏನು, ಇವರಿಬ್ಬರ ಪಾತ್ರ ಏನು ಎಂಬುದಕ್ಕೆ ಒಂದು ಫುಲ್ ಸ್ಟಾಪ್ ಬೀಳ್ಬೋದು. ಅದಕ್ಕೊಂದು ಅಂದಾಜು ಕೂಡ ಸಿಗ್ಬೋದು. ಕಳೆದಂತ ವರ್ಷದಿಂದ ಸಾಕಷ್ಟು ಉಪೇಂದ್ರ ಆಗಿರ್ಲಿ, ಶಿವಣ್ಣ ನಟಿಸಿರುವಂತಹ ಯಾವುದೇ ಸಿನಿಮಾಗಳು ಸಹ ತೆರೆಗೆ ಬಂದಿಲ್ಲ. ಹಾಗಾಗಿ ಈ ಚಿತ್ರಕ್ಕೆ ಅಭಿಮಾನಿಗಳು ಸಹ ಕಾತ್ರದಿಂದ ಕಾಯ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ 45 ಸಿನಿಮಾ ಬಿಡುಗಡೆಗೆ ಪ್ಲಾನ್ ಕೂಡ ಈಗಾಗಲೇ ನಡೀತಾ ಇರುವಂತದ್ದು. ಇನ್ನು ಪರಭಾಷೆಗಳಲ್ಲಿ ಕೂಡ ಏಕಕಾಲಕ್ಕೆ ಸಿನಿಮಾವನ್ನ ಬಿಡುಗಡೆ ಮಾಡಲಾಗ್ತಾ ಇದೆ. ಈಗಾಗಲೇ ಬೇರೆ ಭಾಷೆಗಳಲ್ಲೂ ಕೂಡ ಟೀಸರ್ಗೆ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇದೆ. 45 ಟೀಸರ್ ಏನು ಬೇರೆ ಭಾಷೆಗಳಲ್ಲೂ ಸಹ ರಿಲೀಸ್ ಆಗ್ಬೇಕು ಅನ್ಕೊಂಡಿರೋದಕ್ಕೆ ಇದಕ್ಕೂ ಸಹ ಅಲ್ಲಿನ ಜನಗಳು, ಅಲ್ಲಿನ ಅಭಿಮಾನಿಗಳು ಸಹ ಸಾಕಷ್ಟು ರೆಸ್ಪಾನ್ಸ್ ನ ಮಾಡ್ತಾ ಇರುವಂತದ್ದು. ಈಗಾಗಲೇ ಹೈದರಾಬಾದ್ ಮಾಲ್ಗಳಲ್ಲಿ ಬ್ಯಾನರ್ ಗಳನ್ನ ಹಾಕಿ ಪ್ರಚಾರವನ್ನ ಆರಂಭಿಸಲಾಗಿದೆ. ಯಾಕಂತ ಅಂದ್ರೆ ಜೈಲರ್ ಚಿತ್ರದಲ್ಲಿ ನರಸಿಂಹ ಪಾತ್ರದಿಂದ ಶಿವಣ್ಣನ ಕ್ರೇಜ್ ಬೇರೆ ಭಾಷೆಗಳಲ್ಲಿ ಈಗಾಗಲೇ ಶುರುವಾಗಿರುವಂತದ್ದು. ಇನ್ನು ಉಪ್ಪಿ, ಮ್ಯಾಜಿಕ್ ಮತ್ತೆ ಕ್ರೇಜ್ ಕೇಳೋದೇ ಬೇಕಾಗಿಲ್ಲ. ಇನ್ನು ಇವರಿಬ್ಬರ ಕಾಂಬಿನೇಷನ್ ನ ನೋಡೋಕೆ ಹೊರ ರಾಜ್ಯಗಳಲ್ಲಿಯೂ ಸಹ ಜನ ಕಾತ್ರದಿಂದ ಕಾಯ್ತಾ ಇದ್ದಾರೆ. ಈ ಸಿನಿಮಾ ಮೇಲೆ ಅಂದ್ರೆ 45 ಸಿನಿಮಾ ಮೇಲೆ ಬಹಳಷ್ಟು ನಿರೀಕ್ಷೆಯನ್ನು ಸಹ ಹುಟ್ಟಾಗ್ತಾ ಇರುವಂತದ್ದು. ಇದರ ನಡುವೆ ಡಿಸೆಂಬರ್ 25ಕ್ಕೆ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಕೂಡ ತೆರೆ ಮೇಲೆ ಬರ್ತಾ ಇದೆ. ಇದರಿಂದ ಮಾರ್ಕ್ ಹಾಗೂ 45 ನಡುವೆ ಪೈಪೋಟಿ ಹೇಗಿರುತ್ತೆ ಇವೆಲ್ಲವನ್ನ ಸಹ ಮಾತ್ರ ಸಿನಿಮಾ ಅಂದ್ರೆ ಡಿಸೆಂಬರ್ 25ಕ್ಕೆ ಸಿನಿಮಾ ತೆರೆಗೆ ಬಂದ ಮೇಲೆ ಯಾವ ರೀತಿ ಪೈಪೋಟಿ ಕೊಡುತ್ತೆ, ಯಾವ ರೀತಿ ಟಕ್ಕರ್ ಕೊಡುತ್ತೆ ಎರಡು ಸಿನಿಮಾಗಳ ನಡುವೆ, ಯಾವ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಧೂಳೆಪ್ಸುತ್ತೆ, ಯಾವ ಸಿನಿಮಾ ಬಾಕ್ಸ್ ಆಫೀಸ್ ಅಲ್ಲಿ ಬೀಳುತ್ತೆ, ಇವೆಲ್ಲವನ್ನು ಸಹ ಡಿಸೆಂಬರ್ 25ಕ್ಕೆ ರಿಲೀಸ್ ಆದ್ಮೇಲೆ ಕಾದ್ ನೋಡ್ಬೇಕಾಗಿರುವಂತದ್ದು. ಎಸ್, ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.